ಹರೇ ಕೃಷ್ಣ ಎಲ್ರಿಗೂ. ನಾನು ಇವತ್ತು ಮಾತಾಡ್ತಿರೋ ವಿಷಯ ತುಂಬ ಇಂಟ್ರೆಸ್ಟಿಂಗು, ಓಕೆನಾ? ಅಂದರೆ ನಾನು ಯಾವತ್ತೂ ಏನಾದರೂ ಪೋಸ್ಟ್ ಮಾಡಬೇಕಾದ್ರೆ ಯಾವುದಾದ್ರೂ ಈ ಥರ ಫುಡ್ ಬಗ್ಗೆ ಬಂದಾಗ ನಾನು ನಾನ್ ವೆಜ್ಜನ್ನ ಸ್ವಲ್ಪ ವಿರೋಧ ವ್ಯಕ್ತಪಡಿಸ್ತೀನಿ. ನಾನ್ ವೆಜ್ ತಿನ್ನೋರನ್ನ, ನಾನ್ ವೆಜ್ ಫುಡ್ನ ಅಂದರೆ ಆವಾಗ ನಾನೇನು ಹೇಳ್ತೀನಿ, ನೀವೇನು ಮನುಷ್ಯರ ಅಥವಾ ರಾಕ್ಷಸರ? ನೀವು ತಿನ್ನೋ ಆಹಾರ ಒಂದು ಹೆಣನ ತಿಂದುಬಿಟ್ಟು ಜೀವನ ಮಾಡ್ತೀರಲ್ಲ, ನಿಮ್ಮ ಹೊಟ್ಟೆಯನ್ನು ಸ್ಮಶಾನನ ಅಂತ ಈ ಥರ ಕೇಳಿದಾಗ ಕೆಲವ್ರು ನನಗೆ ಕೇಳಿದ್ದು, ಸಸ್ಯಗಳಿಗೆ ಆಹಾರ ಇಲ್ವಾ ಅಂತ, ಸಸ್ಯಗಳಿಗೆ ಜೀವ ಇಲ್ವಾ ಅಂತ. ಒಬ್ಬೊಬ್ರದ್ದು ಆಹಾರ ಪದ್ಧತಿ ಒಂದೊಂದು ರೀತಿ ಇರುತ್ತೆ, ಅದು ಅವರವರ ವೈಯಕ್ತಿಕ. ಆದರೆ ಈ ಹಿಂಸೆ ಕೊಡೋದ್ರಿಂದ ನಮ್ಮ ದೇಹದಲ್ಲೂ ಅದೇ ಥರನೇ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈಗ ಉದಾಹರಣೆ, ಎಲ್ರಿಗೂ ಪ್ರಶ್ನೆ ಏನು, ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ ಆದರೆ ಸಸ್ಯಗಳಿಗೂ ಜೀವ ಇದೆ ಅಲ್ವಾ, ಸಸ್ಯಗಳಿಗೆ ಹಿಂಸೆ ಆಗಲ್ವಾ ಅಂತ. ಏನಂದರೆ ಇದಕ್ಕೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಣಿ ಮತ್ತು ಪಕ್ಷಿಗಳಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಇದೆ, ಸೆನ್ಸ್ ಆರ್ಗಾನ್ಸ್ ಇದೆ, ನರಮಂಡಲ ಇದೆ. ಆ ನರಮಂಡಲ ಮೂಲಕವಾಗಿ ಮೆದುಳು ತನ್ನ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಆದರೆ ಸಸ್ಯಗಳಿಗೆ ಯಾವುದೇ ರೀತಿಯ ಸೆನ್ಸ್ ಆರ್ಗನ್ಸ್ ಇಲ್ಲ, ಅವುಗಳಿಗೆ ನರಮಂಡಲ ಇಲ್ಲ, ಮೆದುಳು ಇಲ್ಲ. ಮೆದುಳು ಇಲ್ಲದ ಕಾರಣ ಅಳೋದಾಗಲಿ, ಭಯ ಪಡೋದಾಗಲಿ ಅಥವಾ ನಗೋದಾಗಲಿ ಇದ್ಯಾವುದು ಭಾವನೆಗಳು ಸಸ್ಯಗಳಲ್ಲಿ, ತರಕಾರಿ, ಸೊಪ್ಪಿನಲ್ಲಿ ಇರೋದಿಲ್ಲ. ಆದರೆ ಒಂದು ಪ್ರಾಣಿಯನ್ನು ಕೊಲ್ತಾ ಇರಬೇಕಾದ್ರೆ ಅದಕ್ಕೆ ಭಯ ಇರುತ್ತೆ, ನನ್ನ ಸಾಯಿಸ್ಬಿಡ್ತಾರೆ ಇವಾಗ ಅಂತ. ಆ ಭಯದಲ್ಲಿ ಅದು ಭಾವನೆಗಳನ್ನು, ಒಂದಿಷ್ಟು ಭಾವನೆಯನ್ನು ವ್ಯಕ್ತಪಡಿಸುತ್ತೆ. ಯಾವ್ಯಾವ ಭಾವನೆ? ಭಯ, ಖಿನ್ನತೆ, ಅಳಲು. ಅದೇ ಸಂದರ್ಭದಲ್ಲಿ ಆ ಪ್ರಾಣಿ ದೇಹದಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಪ್ರಾಣಿ ದೇಹದಲ್ಲಿ ಹಾರ್ಮೋನ್ ರಿಲೀಸ್ ಆದಾಗ ಅದೇ ಮನುಷ್ಯ ಅದನ್ನು ಬೇಯಿಸ್ಬಿಟ್ಟು ಚೆನ್ನಾಗಿ ತಿನ್ಕೊಂಡಾಗ ಆ ಮನುಷ್ಯನಲ್ಲಿ ಅದನ್ನೇ ಸೇರಿಕೊಳ್ಳುತ್ತೆ. ಇವಾಗ ನೋಡಿ, ಸಾಮಾನ್ಯವಾಗಿ ಸಾತ್ವಿಕ ಆಹಾರ ತಿನ್ಕೊಂಡು ಮೆಡಿಟೇಷನ್ ಮಾಡಿಕೊಂಡು ಜಪ ಧ್ಯಾನ ಮಾಡ್ಕೊಂಡಿರೋರು ಯಾವಾಗಲೂ ಶಾಂತವಾಗಿರ್ತಾರೆ. ಅವರಿಗೆ ಎಂತಹ ಬೆಟ್ಟದಂತಹ ಸಮಸ್ಯೆ ಬಂದ್ರೂ ಕೂಡ ಅವರು ಅದನ್ನು ಶಾಂತವಾಗಿ ಫೇಸ್ ಮಾಡ್ತಾರೆ. ಅದೇ ಈ ನಾನ್ ವೆಜ್ ತಿನ್ನೋರಿಗೆ, ಆ ಒಂದು ನಾನ್ ವೆಜ್ ತಿಂದಿರೋದ್ರಿಂದ ಅವರಿಗೆ ಕೆಲವೊಂದು ಹಾರ್ಮೋನ್, ಪ್ರಾಣಿಯ ಹಾರ್ಮೋನ್ ಕೂಡ ಅದರಲ್ಲಿ ದೇಹದಲ್ಲಿ ಸೇರಿರೋದ್ರಿಂದ ಖಿನ್ನತೆ, ಭಯ, ಈ ಒಬೆಸಿಟಿ, ಹಾರ್ಟ್ ಸಮಸ್ಯೆಗಳು ಬರುತ್ತೆ. ಈ ಒಂದು ಕೆಲಸ ಮಾಡಿ, ಒಂದು ಸ್ವಲ್ಪ ಕಾಳು ತೊಗೊಂಡು ಒದ್ದೆ ಮಾಡಿ ಅದನ್ನು ರಾತ್ರಿ ಬಟ್ಟೆಯಲ್ಲಿ ನೆನೆಸಿಟ್ರೆ ಬೆಳಗ್ಗೆ ನೋಡಿದ್ರೆ ಮೊಳಕೆ ಅಷ್ಟೇ ಬಂದಿರುತ್ತೆ. ಅದೇ ಒಂದು ಪ್ರಾಣಿಯನ್ನು ತೆಗೆದುಕೊಂಡು ಸಾಯಿಸ್ಬಿಟ್ಟು ಅದ್ರ ಮಾಂಸವನ್ನು ತೆಗೆದುಕೊಂಡು ಅದಕ್ಕೂ ಬಟ್ಟೆ ಕಟ್ಟಿ ಬೆಳಗ್ಗೆ ನೋಡಿದ್ರೆ ಏನು ಬರುತ್ತೆ? ಕೆಟ್ಟ ಸ್ಮೆಲ್ ಬರುತ್ತೆ. ಬ್ಯಾಕ್ಟೀರಿಯಾ ಹುಳಗಳು ಉತ್ಪತ್ತಿಯಾಗಿರುತ್ತೆ. ಆವಾಗ ಯೋಚನೆ ಮಾಡಿ, ಆ ಮಾಂಸ ತಿನ್ನೋಕ್ಕೆ ಯೋಗ್ಯನಾ? ಆದರೆ ಮೊಳಕೆ ಕಾಳು ಯೋಗ್ಯ. ಕಾಳುಗಳಿಂದ ಜೀವಶಕ್ತಿಯನ್ನು ಸೃಷ್ಟಿ ಮಾಡಿದ್ದಾರೆ ಭಗವಂತ. ಆದರೆ ನಾನ್ ವೆಜ್ಜಿಂದ ಜೀವಿಗಳನ್ನೇ ಸೃಷ್ಟಿ ಮಾಡಿರ್ತಾನೆ. ನಮಗೆ ಬೇಕಿರೋದೇನು? ಜೀವಶಕ್ತಿ, ಜೀವಗಳಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಸಸ್ಯಗಳಿಗೆ ಜೀವ ಇಲ್ವಾ, ಹಂಗೆ ಅಂತ, ಅವರಿಗೆ ಇದು ಆನ್ಸರು. ಅದೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಹಾರ ಪದ್ಧತಿ ಚೆನ್ನಾಗಿದ್ದರೆ ಹೆಚ್ಚಾಗಿ ನಾವು ಧ್ಯಾನ ಮಾಡೋದಕ್ಕೆ ಮನಸ್ಸು ಸಾತ್ವಿಕವಾಗಿರುತ್ತೆ. ಆಹಾರದಲ್ಲಿ 3 ವಿಧ ಇರುತ್ತೆ: ತಾಮಸಿಕ ಆಹಾರ, ರಾಜಸಿಕ ಆಹಾರ, ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂದರೆ ಸಾತ್ವಿಕ ಆಹಾರ ಅಂದರೆ ಸಸ್ಯಾಹಾರ. ರಾಜಸಿಕ ಆಹಾರ ಅಂದರೆ ಅತಿ ಖಾರವ, ಅತಿ ಉಪ್ಪು, ಅತಿ ಹುಳಿ ಈ ಥರ ತಿನ್ನೋದು, ಅಳಸಿದ ಆಹಾರವನ್ನು ತಿನ್ನೋದು ರಾಜಸಿಕ ಆಹಾರ. ಈ ತಾಮಸಿಕ ಆಹಾರ ಅಂದರೆ ನಾನ್ ವೆಜ್ಜು, ಈ ಡ್ರಿಂಕ್ಸ್ ಮಾಡೋದು, ಈ ಥರ. ನಾವು ಮನಸ್ಸು ಶಾಂತವಾಗಿ ಇಟ್ಕೊಂಡು ನಮ್ಮ ಎಲ್ಲ ಒಂದು ಕಷ್ಟಗಳನ್ನು ಬಗೆಹರಿಸ್ಕೊಬೇಕು. ನಾವು ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು. ಅಂದರೆ ಆಹಾರ ಸರಿಯಾಗಿ ತಿನ್ನಬೇಕು. ಆಹಾರ ಮನಸ್ಸನ್ನು ನಿಯಂತ್ರಿಸೋದ್ರಿಂದ ಏಕಾಗ್ರತೆಗೆ ಒಳ್ಳೇದು ಮಾಡುತ್ತೆ. ಆಹಾರ ಸರಿಯಾಗಿ ತಿಂದಲೇ ಇದ್ದರೆ ಮನಸ್ಸು ಕೆಟ್ಟೋಗುತ್ತೆ, ಏಕಾಗ್ರತೆಗೆ ಅಡ್ಡಿಯಾಗುತ್ತೆ, ಧ್ಯಾನ ಆಗೋದಿಲ್ಲ.
ತುಂಬ ಪ್ರಶ್ನೆ. ನಾನ್ ವೆಜ್ ತಿನ್ನೋರ್ದು ಏನೇನೋ ಕಾರಣಗಳಷ್ಟೇ ಬಿಡೋಕ್ಕೆ. ನಮ್ಮ ಸನಾತನ ಧರ್ಮದ ಹಲವು ಸಂತರು ಮೈಮರು ಮಾಡಿದ್ದು ಇದನ್ನೇ. ಶರಣರು, ದಾಸರು, ಶಂಕರಾಚಾರ್ಯರು, ಮಧ್ವರು, ರಾಮಾನುಜರು ಇನ್ನು ಮುಂತಾದವರು ಎಲ್ಲ ಸಾತ್ವಿಕ ಮಾರ್ಗಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಬಲಿ ಪದ್ಧತಿ ಅಹಿಂಸಾ ಪರಮ ಧರ್ಮ ಅಂತ ಹೇಳುವ ನಮ್ಮ ಧರ್ಮವು ಕೆಲವು ಕಡೆ ಬಲಿ ಪದ್ಧತಿಯೂ ಹೇಳುತ್ತದೆ. ಯಾಕೆ? ಕಾರಣ ಋಷಿಗಳು ಹಾಕಿಕೊಟ್ಟ ಒಂದು ತಾಂತ್ರಿಕ ಮಾರ್ಗ, ಅದರಿಂದ ಒಳಿತು ಆಗಬೇಕಿತ್ತು. ಆದರೆ ಅವರು ಹಾಕಿಕೊಟ್ಟ ರೀತಿ ಯಾರೂ ಮಾಡಿಲ್ಲ. ಅವ್ರು ಹಾಕ್ಕೊಡ್ತಾರಷ್ಟೇ, ಯಾರೂ ಮಾಡಲ್ಲ. ಇದನ್ನೇ ಕರ್ಮಠತನ ಅಂತ ಕರೀತಾರೆ. ಇದೆಲ್ಲ ಆಚರಣೆಗಳು ಕೇವಲ ಲೌಕಿಕ ಆಸೆಗಳು. ಈಗ ಆ ದೇವರು ಇದು ತಿನ್ನತ್ತೆ, ಈ ದೇವ್ರಿಗೆ ಈ ಬಲಿ ಕೊಡಬೇಕು, ಇದೆಲ್ಲ ನಮ್ಮ ಆಸೆಗಳನ್ನು ದೇವ್ರ ಮೇಲೆ ಹಾಕ್ತಾ ಇರೋದು. ಕುರಿ ಬಲಿ, ಕೋಳಿ ಬಲಿ ದೇವ್ರು ಕೇಳಿಲ್ಲ. ನಮ್ಮ ಆಸೆಗಳನ್ನು ನಾವು, ನಮ್ಮ ಆಮಿಷಗಳನ್ನು ನಾವು ಈಡೇರಿಸ್ಕೊಳ್ಳೋದಕ್ಕೆ ಭಗವಂತನ ಮೇಲೆ, ತಾಯಿ ದೇವ್ರ ಮೇಲೆಲ್ಲ ಹಾಕ್ಬಿಡ್ತೀವಿ. ದೇವರನ್ನ ಹೆಸರು ಬಳಸ್ಕೊಂಡು ನಾವು ಇಂತಹ ತಪ್ಪುಗಳನ್ನು ಮಾಡ್ತೀವಿ. ಯಾವ ದೇವರು ಕೂಡ ರಕ್ತದ ದಾಹ ಬೇಕು, ನನಗೆ ಆ ಒಂದು ಜೀವಿ ಬಲಿಬೇಕು, ಯಾವ ದೇವರನ್ನು ಕೇಳೋದಿಲ್ಲ. ಇದು ನಮ್ಮ ಇಚ್ಛೆಯಂತೆ. ಯಾರೋ ಮಾಡಿರ್ತಾರೆ ರಾಕ್ಷಸ ಗುಣ ಉಳ್ಳವರು, ಅದನ್ನೇ ಕಂಟಿನ್ಯೂಷನ್ ಆಗಿ ಮುಂದುವರ್ಕೊಂಡು ಬಂದಿದೆ. ಶರಣರು ಇದನ್ನೆಲ್ಲ ವಿರೋಧಿಸ್ತಾರೆ. ವೇದಗಳಲ್ಲಿ ಇದನ್ನು ವಿರೋಧಿಸ್ತಾರೆ, ಶಾಸ್ತ್ರಗಳಲ್ಲಿ ಇದನ್ನು ವಿರೋಧಿಸ್ತಾರೆ. ಇದಕ್ಕೆ ಬಲಿ ಅಂತ ಕರೀತಾರೆ. ಆಮೇಲೆ ಶಂಕರಾಚಾರ್ಯರು ಕೂಡ ದೇವಿಯ ಉಪಾಸನೆಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾರೆ. ಆದರೆ ಅವರು ಈ ಬಲಿ ಪದ್ಧತಿಯನ್ನು ವಿರೋಧಿಸ್ತಾರೆ. ಎಲ್ಲ ದೇವಿಗಳು ಏನು ನಾನ್ ವೆಜ್ ಕೇಳೋಲ್ಲ, ಯಾರ ದೇವಿಗಳನ್ನು ಕೇಳೋದಿಲ್ಲ. ಶಂಕರಾಚಾರ್ಯಗಳು ಎಲ್ಲ ದೇವಿಯರನ್ನು ಆರಾಧನೆ ಮಾಡಿದ್ರೂ ಕೂಡ ಬಲಿ ಪದ್ಧತಿಯನ್ನು ಅವರೆಲ್ಲೂ ಉಪಯೋಗಿಸೋದಿಲ್ಲ. ಯಾಕಂದರೆ ನಾವು ಸಾತ್ವಿಕವಾಗಿ ಇರಬೇಕು ಅಂತ ನಮಗನ್ನಿಸ್ಬೇಕು. ನಾವು ಸುಮ್ಮನೆ ಏನೇನೋ ತಿನ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ಲ. ರಾಮಕೃಷ್ಣ ಪರಮಹಂಸರು ಕೂಡ ಕಾಳಿಯನ್ನು ಪೂಜೆ ಮಾಡ್ತಾ ಇರ್ತಾರೆ. ಅವ್ರು ಯಾವತ್ತೂ ದೇವಿಗೆ ಯಾವುದೇ ಪ್ರಾಣಿಯನ್ನು ಬಲಿ ಕೊಡೋದೇ ಇಲ್ಲ. ಯಾರಾದರೂ ಬಲಿ ಕೊಡ್ತಾಯಿದ್ರೆ ಅವರು ಅದನ್ನು ಹೋಗಿ ತಡೀತಾ ಇದ್ರು. ದೇವರಿಗೆ ಬರೀ ಬಾಳೆಹಣ್ಣು ಈ ಥರ ಸಾತ್ವಿಕ ಪ್ರಸಾದವನ್ನು ಮಾತ್ರ ಕೊಡಬೇಕು. ರಾಮಕೃಷ್ಣ ಪರಮಹಂಸರು ಕೂಡ ಅದನ್ನೇ ಕೊಡ್ತಾ ಇದ್ದಿದ್ದು. ಗೊತ್ತಾಯ್ತಾ? ನಾವು ಆಧ್ಯಾತ್ಮ ಸಾಧನೆಗೆ ಮೊದಲು ಮನಸ್ಸು ಸೂಕ್ಷ್ಮ ಆಗಬೇಕು. ಅಂದರೆ ಅಳುಮುಂಜಿ ಇರಬಾರ್ದು ಮನಸ್ಸು. ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಸ್ವಯಂ ಶೋಧಿಸ್ಕೊಬೇಕು. ವಿಚಾರವಾದಿಗಳಾಗಬೇಕು. ನಮ್ಮ ದೇಹದಲ್ಲಿ ಪರಮಾತ್ಮನ ಒಂದು ವಾಸಸ್ಥಾನ ಇದೆ ಅಂತ ಅದನ್ನು ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಇಷ್ಟೆಲ್ಲ ಅರ್ಥ ಆಗುತ್ತೆ. ಯಾವಾಗ ಮನಸ್ಸು ಸೂಕ್ಷ್ಮತನಕ್ಕೆ ಬರುತ್ತೆ ಆಗ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವುದು ಮನಸ್ಸಿರೋದಿಲ್ಲ, ಸೂಕ್ಷ್ಮ ಮನಸ್ಸಿರೋರಿಗೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಇದೊಂದು ಕ್ರೂರ ಕ್ರಿಯೆ, ಈ ಥರ ಎಲ್ಲ ಮಾಡಬಾರ್ದು ಅಂತ ಇರುತ್ತೆ. ಸೂಕ್ಷ್ಮ ಮನಸ್ಸು ಬರ್ದಿಲ್ಲ ಅಂದರೆ ದೇಹದಲ್ಲಿ ದೇವರಿದ್ದಾನೆ ಅನ್ನೋದನ್ನೇ ಮರ್ತು ಬಿಡ್ತಾರೆ. ದೇವರೆಲ್ಲೋ ಫೋಟೋದಲ್ಲಿದ್ದಾನೆ, ಇಲ್ಲೋ ದೇವಸ್ಥಾನದಲ್ಲಿದ್ದಾನೆ ಅಂತ ಅಂದ್ಕೊಳ್ತಾರೆ. ಕೇವಲ ಬರೀ ಒಂದೇ ಒಂದು ತಿಂಗಳು 24 ನಿಮಿಷ ಮೆಡಿಟೇಷನ್ ಮಾಡಿ ನೋಡಿ. ಸಣ್ಣ ಇರುವೆಯನ್ನು ಕೊಲ್ಲೋದಕ್ಕೂ ನಾವು ಯೋಚನೆ ಮಾಡ್ತೀವಿ. ಅನ್ಫಾರ್ಚುನೇಟ್ಲಿ ಕೆಲವು ಟೈಮ್ ಪ್ರಾಣಿಗಳು ಅಂದರೆ ಇರುವೆಗಳನ್ನು ಸಾಯಿಸುವಂಥ ಪರಿಸ್ಥಿತಿ ಬರುತ್ತೆ. ಬಟ್ ಅದರಲ್ಲಿ ಭಾವನೆ ಮುಖ್ಯ ಆಗಿರುತ್ತೆ, ಆತ್ಮ ಅಂಟಿಕೊಳ್ಳೋದಿಲ್ಲ. ಕಾರಣ ಒಮ್ಮೆ ಆತ್ಮನು ಪರಮಾತ್ಮನ ಸಂಪರ್ಕಕ್ಕೆ ಬಂದ ಮೇಲೆ ಈ ಲೌಕಿಕ ಪ್ರಪಂಚದಲ್ಲಿ ಇದ್ರೂ ಇಲ್ದಿದ್ರೂ ನಮಗೆಲ್ಲದರಲ್ಲೂ ವೈರಾಗ್ಯ ಬಂದ್ಬಿಡುತ್ತೆ. ಅನೇಕ ಒಂದು ಕೃತ್ಯಗಳನ್ನು ಮಾಡಿದ್ರೂ ಕೂಡ ಸಂಸಾರಿಯಾಗಿದ್ದರೂ ಅಂದರೆ ಹೇಳಿದ್ನಲ್ಲ, ನಾವು ಯಾವಾಗ ಆಧ್ಯಾತ್ಮಿಕವಾಗಿ ಬಂದ್ಬಿಟ್ಟಿರ್ತೀವಿ, ಲೌಕಿಕ ಪ್ರಪಂಚದಲ್ಲಿ ನಾವು ಯಾವಾಗಲೂ ಇರಲ್ಲ. ಆವಾಗ ಸಣ್ಣ ಇರುವೆ ಸಾಯಿಸುವಂಥ ಪರಿಸ್ಥಿತಿ ಬಂದ್ರೂ ಕೂಡ ನಮಗೆ ಆವಾಗ ಕರ್ಮ ಅಂಟಿಕೊಳ್ಳೋದಿಲ್ಲ. ಸತ್ಕರ್ಮಗಳನ್ನೇ ಮಾಡುವಂಥದ್ದು ಮನಸ್ಸು. ಭಾವನೆ ಮುಖ್ಯ. ಕೆಟ್ಟ ಕರ್ಮವನ್ನು ಮಾಡಲು ಮುಂದಾಗೋದಿಲ್ಲ ಅಂಥ ಟೈಮಲ್ಲಿ ಮನಸ್ಸು. ಒಳಗಿನ ಜಾಗೃತವಾದ ಪರಮಾತ್ಮನನ್ನು ನಾವು ಎಚ್ಚರ ಮಾಡ್ಕೊಳ್ಳೋಣ. ತಪ್ಪು ಮಾಡುವ ಸಮಯಕ್ಕೆ ಎಚ್ಚರ ಮಾಡ್ತಾನೆ ಭಗವಂತ. ಮಾಂಸ ಮದ್ಯಗಳು ಇವೆಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳಿಗೂ ಒಳ್ಳೆಯದಲ್ಲ,
ಸಾಮಾನ್ಯ ಭೌತಿಕ ವ್ಯಕ್ತಿಗಳಿಗೂ ಒಳ್ಳೆಯದಲ್ಲ. ಈಗ ಮತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ರೈಸ್ ಆಗುತ್ತೆ, ಅಗೋರಿಗಳು ತಿನ್ನಲ್ವಾ, ನಾಗಸಾಧುಗಳು ತಿನ್ನಲ್ವಾ ಮಾಂಸವನ್ನೆಲ್ಲ ಅಂತ. ಅಗೋರಿಗಳು ನಾಗಸಾಧುಗಳಿಗೆ ಅವರದ್ದೇ ಆದ ಕಟ್ಟುನಿಟ್ಟಿನ ಆಚರಣೆಗಳಿರ್ತವೆ. ಅವರು ಮಾಡಿರೋಷ್ಟು ಸಾಧನೆಗಳನ್ನು, ಆಧ್ಯಾತ್ಮಿಕ ಉನ್ನತ ಸಾಧನೆಗಳನ್ನು ನಾವು ಮಾಡಿರೋದಿಲ್ಲ. ನಾವು ಅವ್ರಿಗೆ ಹೋಲಿಸ್ಕೊಂಡು ಬರೀ ಮಾಂಸಾಹಾರಕ್ಕೋಸ್ಕರ ಅವ್ರನ್ನ ಹೋಲಿಸ್ಕೊಳ್ಳೋದಲ್ಲ. ನಾವು ಅವ್ರ ಥರನೇ ಸಾಧನೆ ಮಾಡಿದರೆ ತಿನ್ಬೋದು, ಆಧ್ಯಾತ್ಮಿಕ ಉನ್ನತ ಸಾಧನೆಗಳನ್ನು ಮಾಡಿದರೆ. ನಾವು ಬರೀ ಅವರಾದರೆ ಬೂದಿ ಬಳ್ಕೊಳ್ತಾರೆ, ಸ್ಮಶಾನದಲ್ಲಿರ್ತಾರೆ, ಎಲ್ಲ ಭೌತಿಕ ವಿಚಾರದಲ್ಲಿ ವೈರಾಗ್ಯವನ್ನು ಹೊಂದಿರ್ತಾರೆ. ನಾವು ಈ ರೀತಿ ಇರೋಕ್ಕಾಗುತ್ತಾ? ಸ್ಮಶಾನದಲ್ಲಿ ಇರೋಕ್ಕಾಗುತ್ತಾ? ಮೈ ತುಂಬ ಬೂದಿ ಬಳ್ಕೊಳಕ್ಕಾಗುತ್ತಾ? ನಾವು ವೈರಾಗಿಗಳಾಗೋಕ್ಕಾಗುತ್ತಾ? ಆಹಾರ ವಿಚಾರದಲ್ಲಿ ಮಾತ್ರ ನಾವು ಅವರನ್ನು ನಾಗಸಾಧುಗಳು ತಿಂತಾರೆ, ಅಗೋರಿಗಳು ತಿಂತಾರೆ ಅಂತ ಅವ್ರನ್ನ ಅನುಸರಿಸಿದರೆ ತಪ್ಪು. ಈ ಥರ ಎಲ್ಲ ಮಾಡಬಾರ್ದು. ಧ್ಯಾನ ಮಾಡಿ ನೀವು ಆ ಅನುಭವನ ಪಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಜೀವಿಗೆ ಹಿಂಸೆ ಆಗ್ತಾಯಿದ್ರೆ ಆ ಹಿಂಸೆ ನನಗೂ ಆಗುತ್ತೆ ಅನ್ನೋ ಒಂದು ಭಾವನೆ ಬರುತ್ತೆ. ಆವಾಗ ಆ ಸೂಕ್ಷ್ಮ ಮನಸ್ಸು ಜಾಗೃತಿ ಆಗುತ್ತೆ. ನಿಮ್ಮ ಆತ್ಮ ಪರಮಾತ್ಮನನ್ನು ಸಂಪರ್ಕ ಮಾಡುತ್ತೆ. ಒಂದು ಸಣ್ಣ ಸೂಜಿಯಿಂದ ನಮಗೆ ಅಷ್ಟು ನೋವಾಗುತ್ತೆ ಅಲ್ವಾ ಚುಚ್ಕೊಂಡ್ರೆ. ಆದರೆ ಆ ಪ್ರಾಣಿಗೆ ಎಷ್ಟು ಹಿಂಸೆ ಕೊಟ್ಟು ಅದನ್ನು ಸಾಯಿಸ್ಬಿಟ್ಟು ಆ ಮುಗ್ಧ ಜೀವಿಗಳಿಗೆ, ಅವಕ್ಕೇನಿರುತ್ತೆ, ಮನುಷ್ಯರಿಗಿರೋ ಅಷ್ಟು ಬುದ್ಧಿಶಕ್ತಿ ಇರೋದಿಲ್ಲ. ಹಿಂಸೆ ಕೊಟ್ಬಿಟ್ಟು ಅದನ್ನು ತಿನ್ನೋದು, ಇದು ಯಾವ ಸೀಮೆ? ಎಲ್ರಿಗೂ ಒಳ್ಳೆಯದಾಗಲಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮಗೆ ತಿನ್ನೋ ಪದ್ಧತಿಗೆ, ಆಹಾರ ಪದ್ಧತಿನ ಬಗ್ಗೆ ಆರೋಗ್ಯವಾಗಿರೋದಕ್ಕೆ ಕೇಳಿದ್ದೆ ಹೊರತು ಅಣಗ್ಸೋದಕ್ಕಲ್ಲ. ದಯವಿಟ್ಟು ಕ್ಷಮಿಸಿ. ಶ್ರೀಕೃಷ್ಣಾರ್ಪಣಮಸ್ತು. ನನ್ನ ಎಷ್ಟೋ ಫ್ರೆಂಡ್ಸು ನಾನ್ ವೆಜ್ಜೇ ತಿಂದಲೇ, ನಾನ್ ವೆಜ್ ತಿನ್ನೋರಾಗಿದ್ರೂ ಕೂಡ ಪ್ಯೂರ್ ವೆಜಿಟೇರಿಯನ್ ಆಗಿ ಒಂದು ಸಾತ್ವಿಕ ಮಾರ್ಗದಲ್ಲಿ ಮೆಡಿಟೇಷನ್ ಎಲ್ಲ ಮಾಡಿಕೊಂಡು ಅವ್ರ ಸಾಧನೆ ಮಾರ್ಗದಲ್ಲಿರೋದನ್ನು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನನಗೆ ತುಂಬ ಚೆನ್ನಾಗೂ ಇದ್ದಾರೆ. ಲೈಫ್ ಬೇಗ ಭಗವಂತ ಅಂಥವ್ರಿಗಿನ್ನೂ ಬೇಗ ತಥಾಸ್ತು ಅಂತ ಬೇಗ ಎಲ್ಲ ಒಳ್ಳೇದು ಮಾಡ್ತಾರೆ. ಯೋಚನೆ ಮಾಡಿ. ನಿಮಗೆ ಯೋಚನೆ ಮಾಡೋ ಮನಸ್ಥಿತಿ ದೇವ್ರು ಕೊಟ್ಟಿದ್ದಾನೆ, ಆ ಶಕ್ತಿ ಕೊಟ್ಟಿದ್ದಾನೆ. ಒಳ್ಳೆಯದಾಗಲಿ. ಹರೇ ಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು.